ಬಿಡಿಸ್ರಿ ಗಣಿತನ್ನ. ಇದೇನು ಇಷ್ಟು ನೋಡಿದಾಗ ಏನು ಕಂಡು ಹಿಡಿಬೇಕಾಗ್ತದ? ಭಾಜ್ಯ ಕಂಡು ಹಿಡಿಬೇಕಾಗ್ತದ. ಏನು ಕಂಡು ಹಿಡಿಬೇಕಾಗ್ತದ? ನೀವು ಯಾವ ಸಂಖ್ಯೆಯನ್ನು 15ರಿಂದ ಭಾಗಿಸಿದಾಗ ಭಾಗಲಬ್ಧ 15 ಭಾಗಲಬ್ಧ ಮತ್ತು 5 ಶೇಷ ಬರುವುದು ಅಂತದ. ಇದನ್ನ ಭಾಜ್ಯನ ಭಾಜ್ಯದಲ್ಲಿ 2 ಸೂತ್ರಗಳು. ಶೇಷಿತ್ತು ಅಂತಂದ್ರೆ ಒಂದು ಸೂತ್ರ ಬೇರೆ, ನಿಶೇಷವಾಗಿ ಭಾಗಿಸಲ್ಪಟ್ಟ ಭಾಜ್ಯನ ಕಂಡುಹಿಡಿಬೇಕಾದ್ರೆ ಆ ಸೂತ್ರ ಬೇರೆ. ಭಾಜ್ಯ ಬರೋಬರಿ 2 ನಮೂನಿ ನಿಮ್ಮ ಸೂತ್ರಗಳನ್ನು ನಾ ಬರೆಸ್ತೇನೆ ನೋಡಿ. ಭಾಗಲಬ್ಧ, ಇದು ಭಾಜಕ ಗುಂಡ್ಲೆ ಭಾಗಲಬ್ಧ, ಭಾಗಲಬ್ಧ ಪ್ಲಸ್ ಶೇಷ ಈಸ್ ಈಕ್ವಲ್ ಟು ಭಾಜ್ಯ. ಇದು ನೆನ್ಪಿಟ್ಕೊಡ್ರಿ. ಯಾಕೆ ಭಾಜಕ ಕೊಟ್ಟಾನ? ಯಾವ ಸಂಖ್ಯೆಯನ್ನು 15ರಿಂದ ಭಾಗಿಸಿದಾಗ ಇದು ಭಾಜಕ ಅಂತಾರ. ಭಾಗಿಸಿಕೊಳ್ಳುವ ಸಂಖ್ಯೆಗೆ ಏನಂತಾರ? ಭಾಜಕ ಅಂತಾರ. ಇದು ಭಾಗಲಬ್ಧ ಅಂತಾರ, ಇದಕ್ಕೆ ಶೇಷ ಅಂತಾರ, ಇದಕ್ಕೆ ಭಾಜಕ ಅಂತಾರ. ಯಾವ ಸಂಖ್ಯೆಗೆ 15ರಿಂದ ಭಾಗಿಸಬೇಕಾಗ್ಯದ, ನೀವು ಯಾವ ಸಂಖ್ಯೆಗೆ 15ರಿಂದ ಭಾಗಿಸ್ತೀರಿ, ಯಾವ ಅಂಕೆದಿಂದ ಭಾಗಿಸ್ತೀರಿ, ಅದು ಭಾಜಕ ಆಗ್ತದೆ. ಭಾಗಲಬ್ಧ ಅದು ಏನಾಗ್ತದ? ಭಾಗಿಸಿದಿಂದ ಬಂದಂಥ ಉತ್ತರಕ್ಕೆ ಭಾಗಲಬ್ಧ ಅಂತಾರೆ. ಆಮೇಲೆ ಆ ಭಾಜಕದಕ್ಕಿಂತಲೂ ಕಡಿಮೆ ಅಂಕಿ ಇತ್ತು ಅಂತಂದ್ರೆ, ಸ್ವಲ್ಪ ಹೆಚ್ಚಿಗಿತ್ತು ಅಂತಂದ್ರೆ ಅದು ಶೇಷ ಉಳಿತದ. ಕರೆಕ್ಟಾಗಿ ಶೇಷ 0 ಬಂತು ಅಂತಂದ್ರೆ ನೀವು ಸರಿಯಾಗಿ ಡೈರೆಕ್ಟ್ ಭಾಜಕ ಗುಂಡ್ಲೆ ಭಾಗಲಬ್ಧ 2 ಇಟ್ಟು ಬಿಡಬೇಕು. ಅದು ಭಾಜ್ಯ. 2 ನಮೂನಿ ಉತ್ತರ. ಶೇಷ ಇದ್ದಿದ್ದಿಲ್ಲ ಅಂದ್ರೆ ಇದನ್ನ ಇಟ್ಟು ಬಿಡ್ರಿ. ಈಗ ಶೇಷ ಅದ ಅಂದ್ರೆ ನಾವು ಈ ಸೂತ್ರವನ್ನು ಹಚ್ಚಬೇಕಾಗ್ತದ. ತಿಳಿತಲ್ಲ? ಆದ್ದರಿಂದ ಭಾಜಕ 15 ಗುಂಡ್ಲೆ ಭಾಗಲಬ್ಧ 15, ಶೇಷ ಬರೋಬರಿ 5. ಮೊದಲು ಗುಣಾಕಾರ ಕ್ರಿಯೆಯನ್ನು ಮಾಡ್ರಿ. 15 225, 225 ಪ್ಲಸ್ 5 ಈಸ್ ಈಕ್ವಲ್ ಟು 230. ಆನ್ಸರ್ ಈಸ್ ಈಕ್ವಲ್ ಟು 230. ಉತ್ತರ ಸಂಖ್ಯೆ ಡಿ. ಇಂಥವೆಲ್ಲ ಸಣ್ಣ ಲೆಕ್ಕಗಳು ಬೀಳ್ತಾವ, ನೀವು ಪಟಕದ ಪಿಕಪ್ ಆಗಿಬಿಡ್ತೀರಿ. ಆಗ 11ನೇ ತಿಂಗಳದಾಗ ಎಕ್ಸಾಮ್ ತೊಗೊಂಡ್ಬಿಡ್ತಾರೆ. ಅವ್ರು ಮಾರ್ಚ್ದಾಗ ಅದು ಪೇಪರ್ ಇದ್ದು, ಫೆಬ್ರವರಿ ಎಂಟಕ್ಕೆ ಮಾರ್ಚ್ ಫಸ್ಟ್ ವೀಕ್ದಾಗ ಇದ್ದು. ಸಾಕಷ್ಟು ಅಭ್ಯಾಸ ಆಗ್ತಿತ್ತು. ಭಾರಿ ಇಂಟೆಲಿಜೆಂಟ್ ಹುಡುಗರು ಹೋಗ್ತಿದ್ದು ಮೊದಲು. ಯಾಕೆ ಹೋಗ್ತಿದ್ದು? ಅಭ್ಯಾಸನ ಪರ್ಫೆಕ್ಟ್ ತಿಳ್ಕೊಂಡು ಹೋಗ್ತಿದ್ರು, ಕಲ್ತು ಹೋಗ್ತಿದ್ರು. ಈಗ ಏನಾಗ್ಬಿಟ್ಟದ, ಪರೀಕ್ಷೆ ಸಮೀಪ ಬರೋದರಿಂದ ಸ್ವಲ್ಪ ವಿಷಯವನ್ನು ತಗೊಂಡು ಅವರು ಮುಂದೆ ಗಣಿತಗಳನ್ನು ಅವ್ರು ಮುಂದೆ ನವೋದಯ ಕ್ವಾದಿಂದ ತಯಾರು ಮಾಡ್ಕೊತಾರೆ. ನಿಮಗೆ ಈಗ ಇಷ್ಟರೇ ಬೇಸಿಕ್ ಅಭ್ಯಾಸ ನಿಮಗೆ ಕಲಿತು ನೀವು ನವೋದಯ ರಿಸಲ್ಟ್ ತಗೋರಿ, ಅಲ್ಲಿ ವಾದ್ಯನ ಪ್ರಯತ್ನ ಮಾಡಿರಿ. ಈಗ ಈ ಅಭ್ಯಾಸನ ನಾವು ಹೆಂಗೆ ಕಂಡು, ಯಾವ ಸಂಖ್ಯೆಯನ್ನು 15ರಿಂದ ಭಾಗಿಸಿದಾಗ 15 ಭಾಗಲಬ್ಧ ಮತ್ತು 5 ಶೇಷ ಉಳಿಯುವುದು, ಇದನ್ನು ನೀವು ತಿಳ್ಕೊಂಡಿರಿ. ಭಾಜಕ ಗುಂಡ್ಲೆ ಭಾಗಲಬ್ಧ ಪ್ಲಸ್ ಶೇಷ ಈಸ್ ಈಕ್ವಲ್ ಟು ಭಾಜ್ಯ. ಭಾಜಕ ಅಂದ್ರೆ ಭಾಗಿಸಿಕೊಳ್ಳುವ ಸಂಖ್ಯೆ, ಬಂದು ಉತ್ತರಕ್ಕೆ ಭಾಗಲಬ್ಧ ಅನ್ಬೇಕು. ಭಾಗಲಬ್ಧ ಅಂದ್ರೆ ಭಾಗಲಬ್ಧ ಇದು ಪ್ಲಸ್ ಶೇಷ. ಇದು ಮೊದಲ ನೀವು ಭಾಜಕಕ್ಕ ಭಾಗಲಬ್ಧಕ್ಕೆ ಗುಣಾಕಾರ ಮಾಡ್ರಿ. ಆಮೇಲೆ ಏನದ ಫಸ್ಟ್ ಗುಣಾಕಾರ ಮಾಡಿದಿಂದ ಆ ಶೇಷನ ಇದ್ರಾಗ ಕೂಡಿಸಿದ್ರೆ ಭಾಜ್ಯ ಆಗಿಬಿಡ್ತದ. 230ಕ್ಕೆ ನೀವು 15ರಿಂದ ಭಾಗಿಸಿದ್ರಿ ಅಂದ್ರೆ ಭಾಗಲಬ್ಧ 15 ಬರ್ತದ, ಶೇಷ 5 ಉಳಿತದ. ಮಾಡಿ ತೋರಿಸ್ತೀನಿ. 230 ಭಾಗಿಲೆ 15 ನೋಡಿ. 15 ಒಂದಲೇ 15, ಎಷ್ಟು ಉಳಿತು? 8. 0 ಈ 0 ತಗೋರಿ. 15 5 75 ನೋಡ್ರಿ, ಎಷ್ಟು ಉಳಿತು? 5 ಉಳಿತಲ್ಲ ಶೇಷ ನೋಡಿ. ಇದು ಭಾಜ್ಯ, ಇದು ಭಾಗಲಬ್ಧ. ಇಲ್ಲಿ ಇಡ್ತಾರೆ, ಇಲ್ಲಿ ಇಡ್ತಾರೆ. ಹೆಂಗೆ ಇಡ್ತೀರಿ ಇಡ್ರಿ, ನಡೀತದೆ. ನಿಮಗೆ ಹೆಂಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ತಿಳ್ಕೊರಿ. ಇದಕ್ಕೇನಂತಾರೆ? ಭಾಜ್ಯ ಅಂತ. ಈ ಭಾಜ್ಯನ ಕಂಡು ಹಿಡಿಬೇಕಾದ್ರೆ ಏನು ಮಾಡಬೇಕು? ಭಾಗಲಬ್ಧ ಗುಂಡ್ಲೆ ಭಾಜಕ ಪ್ಲಸ್ ಶೇಷ, ಇದು ಉತ್ತರ. ಶೇಷ ತಿಳಿತಲ್ಲ? ಸರಿಯಾಗಿ ಕ್ಲಿಯರ್ದಾಗ ಬರ್ಕೊರಿ. ಇಂಥ ಗಣಿತಗಳನ್ನು ಎಕ್ಸ್ಪರ್ಟ್ ಮಾಡ್ಬೇಕು ನೀವು. ಸರಿಯಾಗಿ ಅರ್ಥ ಮಾಡ್ಕೊರಿ. ಭಾಳ ಮಾದರಿಗಳನ್ನು ಕೊಟ್ಟು ನೋಡ್ಕೊರಿ ಸೀರಿಯಲ್ದಾಗ.